या नमः पार्वतीपते ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಹೇಗೆ ಆಚರಣೆ ಮಾಡಿದ್ವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಪೂಜೆ ಮಾಡೋದು ಸುನಿಮಾ ಮತ್ತು ದೀಕ್ಷಿತಾ. ಯಾವುದೇ ಹಬ್ಬ ಹರಿದಿನ ಇದ್ದರೂ ಅವರೇ ಯೂಶ್ವಲಿ ಪೂಜೆ ಮಾಡೋದು. ಆಮೇಲೆ ನಾನು ಬಂದು ಕೈ ಮುಗಿದು ಕಡ್ಡಿಯನ್ನು ಹಚ್ಚೋಂಥ ವಾಡಿಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ದೇವ್ರ ಮನೇಲಿ ನಾನು ಏನು ತುಂಬ ಗ್ರ್ಯಾಂಡಾಗಿ ಏನು ಇಟ್ಕೊಂಡಿಲ್ಲ ಸ್ನೇಹಿತರೆ. ಸೊ ನಾನು ಹೇಳ್ದಂಗೆ ನಾನು ಮನೆ ಕಟ್ಟಿದ ನಂತರನೇ ನಾನು ಏನೇ ಮಾಡೋದಿದ್ರು ಕೂಡ ಅಲ್ಲಿವರೆಗೂ ಹೇಗೆ ನಾವು ಇದೀವೋ ಹಾಗೆ ಇರ್ತೀನಿ ಅಂತ ನನಗೆ ನಾನೇ ಚಾಲೆಂಜ್ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ಸೊ ದಟ್ ಹಾಗಾಗಿ ನಾನು ನನ್ನ ಸ್ವಂತ ಮನೆ ಕಟ್ಟೋ ತನಕ ನಾನು ಏನನ್ನೂ ಚೇಂಜ್ ಮಾಡೋದಿಲ್ಲ. ಲೈಕ್ ದೇವ್ರ ಸಾಮಾನಾಗಿರ್ಬೋದು, ಕೆಲವೊಂದು ಪರ್ಟಿಕ್ಯುಲರ್ಲಿ ಆ ಥರ ವಸ್ತುಗಳನ್ನು ಚೇಂಜ್ ಮಾಡೋದಿಲ್ಲ. ಅದರಲ್ಲೂ ಎಸ್ಪೆಷಲಿ ಆಂಜನೇಯನ ಫೋಟೋ ಏನಿದೆ, ಇದು ಸುನಿಗೆ ತುಂಬ ಮನಸ್ಸಿಗೆ ಹತ್ತಿರವಾದಂಥ ಫೋಟೋ. ರಾಘವೇಂದ್ರ ಫೋಟೋ ಏನಿದೆ ಅದು ಕೂಡ ಅಷ್ಟೇ. ಸೊ ಹಂಗಾಗಿ ಮನೆ ಕಟ್ಟಿದ್ರೂ ಕೂಡ ಈ ಫೋಟೋಗಳನ್ನು ನಾನು ತೆಗೆದುಕೊಂಡು ಹೋಗ್ತೀನಿ. ಅದೇನೋ ಅವ್ರಿಗೆ ಅದರದ್ದೇ ಆದಂತಹ ಒಂದು ಭಾವನಾತ್ಮಕವಾದಂತಹ ಒಂದು ಏನು ಹೇಳ್ತೀವಿ, ಬೆಲೆ ಅಂತ ಹೇಳ್ಬೋದು ಅಥವಾ ಪ್ರೀತಿ ಅಂತ ಹೇಳ್ಬೋದು. ಆನಂತರ ಅಲ್ಲಿಂದ ಡೈರೆಕ್ಟಾಗಿ ನಾವು ಸೀನಿಯರ್ ಸಿಟಿಸನ್ ಗ್ರೂಪ್ ಕೊಟ್ವಿ. ಅಲ್ಲಿ ನಮ್ಮ ಮಾವನವರು ಮುಂದಾಳತ್ವವನ್ನು ವಹಿಸ್ಕೊಂಡು ಸುಮಾರು ಅರೇಂಜ್ಮೆಂಟ್ಸನ್ನು ಮಾಡಿಸಿದ್ರು. ಸೊ ಈ ವರ್ಷ ನಿಮಗೆಲ್ಲ ಗೊತ್ತು, ನಮ್ಮ ಮನೆಯಲ್ಲಿ ನಮ್ಮ ಭಾವನವರು ಮತ್ತು ನನ್ನ ಅವ್ರಿಗೀತಿ ಇಬ್ಬರು ತೀರ್ಕೊಂಡ ಕಾರಣ ನಾವು ಹಬ್ಬ ಮಾಡೋ ಹಾಗಿಲ್ಲ. ಸೊ ಹಂಗಾಗಿ ಇಲ್ಲೇ ನಾವೆಲ್ಲರೂ ಕೂಡ ಹಬ್ಬ ಮಾಡಿದ್ವಿ. ನಮ್ಮ ಅತ್ತೆನ ಆಗಿರ್ಬೋದು, ನಾನು, ದೀಕ್ಷಿತಾ ಎಲ್ಲರೂ ಕೂಡ ಅಲ್ಲಿಗೆ ಹೋಗಿದ್ವಿ, ಸುನಿಮಾ ಎಲ್ಲರೂ. ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಕೂಡ ಅರೇಂಜ್ ಮಾಡಿದರು, ಚೆನ್ನಾಗಿತ್ತು. ನಿಜವಾಗ್ಲೂ ಒಂಥರ ಸಂತೋಷ ಆಯಿತು, ಮೈಂಡ್ ರಿಫ್ರೆಶ್ ಆಯಿತು. ನೋಡ್ತಾ ಇರ್ಬೋದು ಇಲ್ಲಿ ಪೂಜೆ ನಡೀತಿದೆ. ಗೋವಿಂದ ಗೋವಿಂದ ಭಗವಂತ ಒಳ್ಳೇದ್ ಮಾಡಿ. ನಮ್ಮ ಮಹಾ ಗಣಪತಿ ಇಡೀ 3 ಲೋಕಕ್ಕೆ ಒಡೆಯ, 3 ಲೋಕದ ಭಕ್ತರು ಈ ಪೂಜೆಯನ್ನು ಮಾಡಿ ಸಂತೃಪ್ತರಾಗಿದ್ದಾರೆ. ನಾವು ಕೂಡ ಹಿರಿಯ ನಾಗರಿಕ ವೇದಿಕೆ ಎಲ್ಲ ಸದಸ್ಯರು ಪೂಜೆ ಆದ ನಂತರ ಹಿರಿಯರೆಲ್ಲ ಕೆಲವರು ಹಾಡು ಹೇಳಿದ್ರು, ಕೆಲವರೆಲ್ಲ ಕಾಮಿಡಿ ಮಾಡಿದ್ರು. ಆನಂತರ ಗಣೇಶನ ಬಗ್ಗೆ ಎಲ್ಲ ಕೆಲವೊಂದು ವಿಷಯಗಳನ್ನು ಶೇರ್ ಮಾಡಿದ್ರು. ಮತ್ತು ಯಾವ ರೀತಿ ನಾವು ಹೊಂದಾಣಿಕೆ ಅನ್ನೋದನ್ನು ಕೆಲವೊಂದು ಕಥೆಗಳ ಮುಖಾಂತರ, ಗಣೇಶನ ಕಥೆಗಳ ಮುಖಾಂತರ ಹೇಳಿದ್ರು. ತುಂಬ ಚೆನ್ನಾಗಿತ್ತು, ಯಾವ ರೀತಿ ನಾವು ಹೊಂದ್ಕೊಂಡು ಹೋಗಬೇಕು ಅನ್ನೋದನ್ನು. ಇಲ್ಲಿ ನೋಡ್ತಾ ಇರ್ಬೋದು ದೀಕ್ಷಾ ಮತ್ತು ನಮ್ಮತ್ತೆ ಕೂತಿದ್ದಾರೆ. ಸೊ ಎಲ್ಲರಿಗೂ ಕೂಡ ಪೂಜೆ ಆದ ನಂತರ ಆರತಿಯನ್ನು ಕೊಟ್ಟರು. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ನಿಜವಾಗ್ಲೂ ಈ ರೀತಿ ಸೀನಿಯರ್ ಸಿಟಿಸನ್ ಗ್ರೂಪಿಗೆ ಬಂದರೆ ಸಖತ್ತಾಗಿರುತ್ತೆ. ಅಂದರೆ ನಾವು 4 ಇಯರ್ಸ್ ಬಿಫೋರ್ ನಾವೇನು ಮಾಡ್ತಿದ್ವಿ ಅಂದರೆ ಸೀನಿಯರ್ ಸಿಟಿಸನ್ಸ್ ಜೊತೆ ಟ್ರಿಪ್ ಹೋಗ್ತಿದ್ವಿ. ಎಲ್ಲರೂ ಸೀನಿಯರ್ ಇರ್ತಿದ್ರು, ನಾನು ದೀಕ್ಷಾ ಇಬ್ಬರೇ ನಾವು ಚಿಕ್ಕವ್ರು ಇರ್ತಿದ್ದು. ತುಂಬ ಚೆನ್ನಾಗಿರೋದು, ಎಷ್ಟು ಕಾಮಿಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಆ ಡ್ಯಾನ್ಸು, ಇದು ಎಲ್ಲ ಚೆನ್ನಾಗಿರುತ್ತೆ. ಕಾಮಿಡಿ ನೋಡಬೇಕು ಅವ್ರು ಹೆಂಗೆ ಮಾಡ್ತಾರೆ ಅಂತ. ಆನಂತರ ಇಲ್ಲಿ ಪುಳಿಯೋಗರೆಯನ್ನು ಬಡಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಎಲ್ಲರಿಗೂ ಕೂಡ ಪುಳಿಯೋಗರೆ, ಆಮೇಲೆ ಒಬ್ಬಟ್ಟು, ಮೋದಕ, ಆನಂತರ ಐ ಥಿಂಕ್ ಚಕ್ಲಿ ಏನೋ ಅಂತ ಅಂದ್ಕೊಳ್ತೀನಿ. ಇದಿಷ್ಟನ್ನು ಮಾಡಿಸಿದ್ರು. ನಾನಿಲ್ಲಿ ಎಲ್ಲರಿಗೂ ಕೂಡ ಸರ್ವ್ ಮಾಡ್ತಾಯಿದ್ದೆ. ದೀಕ್ಷಿತಾ ಬಂದು ಎಲ್ಲರಿಗೂ ಕೂಡ ಹಂಚ್ತಾಯಿದ್ಲು, ಮತ್ತು ಇನ್ನೊಬ್ಬರು ಅಂಕಲ್ಲು ಕೂಡ ಹಂಚ್ತಾಯಿದ್ರು. ನಮ್ಮ ಮಾವನವರು ಇಲ್ಲಿ ನನಗೆ ಹೆಲ್ಪ್ ಮಾಡ್ತಿದ್ದಾರೆ, ನೀವು ನೋಡ್ತಾ ಇರ್ಬೋದು. ನಾನು ದೇವ್ರ ಹತ್ರ ಅದನ್ನೇ ಕೇಳ್ಕೊಳ್ಳೋದು ಯಾವಾಗಲೂ ಅಷ್ಟೇ. ನಂದು ಒಂದೇ ಡೈಲಾಗ್, ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂತಲೇ ಕೇಳೋದು. ನಾನು ಪರ್ಟಿಕ್ಯುಲರ್ ಆಗಿ ನಾನು ಒಬ್ಳಿಗೆ ನಾನು ಏನೂ ಕೇಳ್ಕೊಳ್ಳೋದಿಲ್ಲ, ಎಲ್ಲರಿಗೂ ಸೇರೇ ನಾನು ಕೇಳ್ಕೊಳ್ಳೋದು. ಆನಂತರ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಇಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಇಲ್ಲಿ ನೋಡಿ ಎಲ್ಲರೂ ಸರ್ವ್ ಮಾಡ್ತಿದ್ದಾರೆ ಒಬ್ರಿಗೊಬ್ರಿಗೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಬಟ್ ಆದರೆ ನಾನು ಸಂಜೆ ರಿಟರ್ನ್ ಹೋಗಲಿಲ್ಲ ಅಲ್ಲಿಗೆ, ಯಾಕಂದರೆ ಇಲ್ಲಿಂದ ಡೈರೆಕ್ಟು ನಾನು ಮಮ್ಮಿ ಮನೆಗೆ ಹೊರಟ್ಬಿಟ್ಟೆ. ಸಚ್ಚಿ ಪ್ಲೇಟ್ ಕೊಡ್ತಾರೆ. This is for Papa. ನೀವೇನು ನೋಡ್ತಿದ್ದೀರಾ, ಇದೇ ಗಣೇಶ, ಮಣ್ಣಿನ ಗಣೇಶ.
ಗಣಪತಿಯನ್ನು ಮಣ್ಣಿನಲ್ಲೇ ಮಾಡಿದರು, ಯಾವುದೇ ರೀತಿ ಏನು ಪೇಂಟಿಂಗ್ ಇಲ್ಲ. ಸೊ ಎಕೋ ಫ್ರೆಂಡ್ಲಿ ಗಣೇಶ, ನೀವು ಕೂಡ ಈ ಬಾರಿ ಎಕೋ ಫ್ರೆಂಡ್ಲಿ ಗಣೇಶನೇ ಇಟ್ಟಿದ್ರಿ ಅಂತ ನಾನು ಆಶಿಸ್ತೀನಿ. ಆನಂತರ ಇಲ್ಲಿ ಮೋದಕದಿಂದ ಕತ್ತಿಗೆ ಹಾರನ ಮಾಡಾಕಿದ್ದಾರೆ, ಕರ್ಜಿಕಾಯಿಂದ ಹಾರ ಮಾಡಾಕಿದ್ದಾರೆ. ಎಲ್ಲರೂ ಕೂಡ ದುಡ್ಡನ್ನು ಹಾಕಿ ಮಾಡಿರುವಂಥದ್ದು ಇದು. ನಮ್ಮ ಸಚ್ಚು ಅಂತೂ ಫುಲ್ ಕಾಮಿಡಿ ಪೀಸು. ನನಗೆ ಹೊಟ್ಟೆ ಸೀತಿದೆ, ಎಲ್ಲರಿಗೂ ಕೊಡ್ತಾ ಇದ್ದಾರೆ, ನನಗೆ ಕೊಡ್ತಿಲ್ಲ ಅಂತಿದ್ದ. ಫಸ್ಟ್ ಎಲ್ಲರಿಗೂ ಕೊಟ್ಬಿಟ್ಟು ಬಾ ಮಗನೇ ಆಮೇಲೆ ನೀನು ತಿನ್ನೋದು ಅಂತ ಹೇಳಿದ್ವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸುನಿಮ್ಮ ಕಾರಲ್ಲಿ ಕುತ್ಕೊಂಡು ಯಾರ ಜೊತೆನೋ ಮಾತಾಡ್ತಿದ್ರು. ಸೊ ಹಂಗಾಗಿ ಸುನಿಮ್ಮಗೆ ಇಲ್ಲೇ ಕಾರಿಗೆ ತೊಗೊಂಬಂದು ದೀಕ್ಷಿತಾ ಕೊಟ್ಲು. ಸಚಿ ಬರಲ್ವಾ? ಸರಿ ಅಲ್ಲೇ ಇರು. ಎಸ್, ಎಲ್ಲ ಮುಗೀತು. ಈಗ ಮಮ್ಮಿ ಮನೆ ಹೊರಡೋದು. ಸುಸು ಇಲ್ಲೆಲ್ಲೂ ಮಾಡೋಕ್ಕಾಗಲ್ಲ, ಅಲ್ಲಿ ಹೋಗಿ ವಾಶ್ರೂಮಲ್ಲಿ ಮಾಡ್ಬಾ. ನಿಧಾನ. ಚೆನ್ನಾಗಿತ್ತು, ಮೈಂಡ್ ಫ್ರೆಶ್ ಆಯಿತು. ಈಗ ಮನೆಗೆ ಹೊರಡೋದು. ಮನೆಗೆ ಹೊರಟು ಆನಂತರ ರಾಮನಗರ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಗ್ತೀನಿ. ಏನು ಹೇಳಿ ಸ್ನೇಹಿತರೆ, ಅಮ್ಮನ ಮನೆಗೆ ಬಂದರೆ ಒಂಥರ ಸಿಗೋ ಸಂತೋಷನೇ ಬೇರೆ. ಸೊ ನನಗೇನು 45 ಮಿನಿಟ್ಸ್ ಜರ್ನಿ ಅಷ್ಟೇ, ಬಟ್ ಆದ್ರೂ ಒಂಥರ ನೆಮ್ಮದಿ. ಇಲ್ಲಮ್ಮ ಆಲ್ರೆಡಿ ವಡೆ ಮಾಡಿದರು, ಆನಂತರ ಸಿಹಿ ಕಡುಬು, ಖಾರ ಕಡುಬು, ಅದಲ್ಲದೆ ಕಾಯಾಲು, ಆನಂತರ ಬೇಳೆ ಸಾರು ಚೆನ್ನಾಗಿತ್ತು. ಎಲ್ಲರೂ ಕೂತ್ಕೊಂಡು ಬಾರಿಸಿದ್ವಿ. ಫಸ್ಟು ಮಮ್ಮಿ ಒಂದೊಂದು ಕಡುಬು ತಿನ್ಬಿಡ್ರೋ, ಬಿಸಿ 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 ಒಂದೊಂದು ಕಡುಬು ತಿನ್ಬಿಡಿ ಅಂತ ಅಂದ್ಬಿಟ್ಟು ಮಮ್ಮಿ ಬಿಸಿ ಬಿಸಿ ಕಡುಬನ್ನು ಹಾಕ್ಕೊಟ್ರು. ಆನಂತರ ವಡೆಯನ್ನು ಹಾಕ್ಕೊಟ್ರು. ಇವರು ಚಿಕ್ಕ ಚಿಕ್ಕ ತಾಯಕ ಅಂಥೇಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸುನಿಮಾಗೆ ಇಲ್ಲಿ ಸರ್ವ್ ಮಾಡ್ತಿದ್ದಾರೆ. ಆನಂತರ ಇಲ್ಲಿಂದ ಡೈರೆಕ್ಟಾಗಿ ನನ್ನ ಕಸಿನ್ದು ಗೃಹಪ್ರವೇಶ ಇತ್ತು, ಅಲ್ಲಿಗೆ ಹೋದೆ. ಆ್ಯಕ್ಚುಲಿ ಇದ್ದಿದ್ದು ನೆಕ್ಸ್ಟ್ ಡೇ, ಬಟ್ ನನಗೆ ಮತ್ತೆ ಬರೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನಾನು ಫಸ್ಟೇ ಹೋಗ್ಬಿಟ್ಟು ಮೂವಿಯನ್ನು ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ಬಂದಿದ್ದೆ. ಇವ್ರಿಗೆ ನಾನು ಅಂದರೆ ಭಾಳ ಇಷ್ಟ, ನನ್ನ ಫ್ಯಾನ್ ಫಾಲೋವರ್ ಕೂಡ ಹೌದು. ಆನಂತರ ನಮ್ಮನೇಲಿ ಎಲ್ಲ ಮಕ್ಕಳು ನನಗೆ ಎದುರುಕೊಳ್ತಾರೆ. ಅದರಲ್ಲೂ ನನಗೆ ತುಂಬ ಫೇವ್ರೆಟ್ ಅಂದರೆ ಪರಮ್ಮು. ಯಾಕಂದರೆ ಅವನು ಮುದ್ದಾಗಿ ಮಾತಾಡೋದು, ಅವನು ಕಾಮಿಡಿಯಾಗಿ ಮಾತಾಡ್ತಾನೆ. ಒಂದೊಂದು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂದರೆ ಅವನ ಮಾತಿಗೆ ಹಾಗೆ ಪ್ರೀತಿ ಉಕ್ಕರಿದು ಬಿಡ್ಬೇಕು, ಅಷ್ಟು ಚೆನ್ನಾಗಿ ಮಾತಾಡ್ತಾನೆ. ನನಗೆ ತುಂಬಾ ಇಷ್ಟ ಪರಮ್ ಅಂತ ಅಂದರೆ. ಇವನ್ ಪರಮ್ಗೂ ಅಷ್ಟೇ ನಾನು ಅಂದರೆ ತುಂಬಾ ಇಷ್ಟ. ಅವನು ಐ ಲವ್ ಯು ಮಾಮ್ ಅಂತಿರ್ತಾನೆ. ಅವನು ಅನ್ನೋ ಮಾತಿಗೆ ನಾವು ಫಿದಾ ಆಗಿಬಿಡ್ಬೇಕು, ಆ ರೀತಿ ಮಾಡ್ತಾನೆ. ನನಗಂತೂ ಒನ್ ಆಫ್ ಮೈ ಫೇವ್ರೆಟ್ ಕಿಡ್ಡಲ್ಲಿ ಇವನು ಕೂಡ ಒಬ್ಬ. Happy birthday to you, happy birthday to you, happy birthday to dear Param, happy birthday to you. ವಾವ್, ಚಪ್ಪಾಳೆ ಹೊಡಿ ಅಕ್ಕನಿಗೀಗ. ಈಗ ಅಮ್ಮನಿಗೆ. ಓ, ಅಪ್ಪನ ಕೈ ಏಟಾಗಿ. ಹಾ, ಅನ್ಸಿ ಮಂಗೆ. ಒಡಕ್ ಪ್ಲೇಟ್ ಎತ್ಕೋಬೋಗ. ದೀಕ್ಷಾ ಬಿಟ್ಕೊಡು, ಕೊಟ್ಬಿಡು.
ನಂತರ ಡೈರೆಕ್ಟಾಗಿ ಕೆಂಗೇರಿಗೆ ಹೊರಟ್ವಿ ಸ್ನೇಹಿತರೆ. ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಬಾಯ್.